ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟೇ ದಿನ ಶಾರ್ಟ್ ವಿಡಿಯೋದಲ್ಲಿ ನನ್ನ ಡ್ರೆಸ್ಗಳ ಬಗ್ಗೆ, ಸ್ಲಿಂಗ್ ಬ್ಯಾಗ್ ಬಗ್ಗೆ ನೋಡಿರ್ತೀರ. ಇದೇ ರೀತಿ ನಿಮ್ಮೆಲ್ರಿಗೂ ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ಕಬೋರ್ಡ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಎಸ್, ಇದು ಮಲ್ಟಿಪರ್ಪಸ್ ಕಬೋರ್ಡ್. ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಕೆಲವೊಂದು ಮನೆಗಳಲ್ಲಿ ತುಂಬ ಚಿಕ್ಕ ಸ್ಪೇಸ್ ಇರುತ್ತೆ, ವಾರ್ಡ್ರೋಬ್ ಜಾಸ್ತಿ ಇರಲ್ಲ, ಬಟ್ಟೆ ಇಟ್ಕೊಳ್ಳೋದಕ್ಕೆ ಜಾಗ ಇರಲ್ಲ, ಹಾಗೆ ಕಿಚನ್ ಅಲ್ಲಿ ತುಂಬಾ ಸ್ಪೇಸ್ ಕಮ್ಮಿ ಇರುತ್ತೆ. ಸೊ ಅಂಥವ್ರು ಕೂಡ ಮಲ್ಟಿಪರ್ಪಸ್ ಆಗಿ ಈ ಒಂದು ಕಬೋರ್ಡ್ ನ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಹೇಗ್ ಜೋಡಿಸ್ಕೊಳ್ಳೋದು ಅಂತ ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಶೀಟ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಈ ರೀತಿ ರೆಡಿ ಮಾಡ್ಕೊಳ್ಬಹುದು. ನನ್ನ ವಿಡಿಯೋ ನೋಡಿದ್ರೇನೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಈ ಕಬೋರ್ಡ್ ಲಿಂಕ್ ನಿಮ್ ಸ್ಕ್ರೀನ್ ಮೇಲೆ ಕಾಣುತ್ತೆ, ಇಲ್ಲಿಂದ ನೀವು ಬೈ ಮಾಡ್ಬೋದು. ಹಾಗೆ ಇದ್ರ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದು ಯೂಸ್ಫುಲ್ ಆಗಿದ್ರೆ ಮಾತ್ರ ಮಾಡ್ತೀನಿ. ನಾನು ಅದನ್ನ ತಗೊಂಡು ಯೂಸ್ ಮಾಡಿ ಚೆನ್ನಾಗಿದ್ರೆ ಮಾತ್ರ ವಿಡಿಯೋ ಮಾಡೋದು. ಹಾಗಾಗಿ ಇದು ಆಲ್ರೆಡಿ ನಾನು ತರಿಸಿದ್ದೆ. ಲಾಸ್ಟ್ ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ತರಿಸಿದಾಗ ಆಮೇಲೆ ಹೌದಲ್ವಾ, ನಮ್ಮ ವ್ಯೂವರ್ಸ್ಗೂ ತೋರಿಸಿದ್ರೆ ಯೂಸ್ ಆಗ್ಬೋದು ಅಂತ ಹೇಳಿ ಈಗ ಇನ್ನೊಂದು ಬೇಕಾಗಿತ್ತು ನನಗೆ. ಇನ್ನೊಂದು ತರಿಸಿ ನಾನು ವಿಡಿಯೋ ಮಾಡ್ತಾ ಇರೋದು. ಇದ್ರ ಪ್ರೈಸ್ 6500. ಎಸ್, ಒಂದು ಪ್ಲಾಸ್ಟಿಕ್ ಕಬೋರ್ಡ್ಗೆ 6500 ಕೊಡ್ಬೇಕಾ ಅಂತ ನೀವು ಯೋಚನೆ ಮಾಡ್ಬೋದು. ಎಸ್, ನಾನು ಹಾಗೆ ಅನ್ಕೊಂಡಿದ್ದೆ, ತರ್ಸೋಣ, ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ಮಾಡಿದ್ರಾಯ್ತು ಅಂತ ನಾನು ತರಿಸ್ದೆ. ಬಟ್ ಸ್ಪೇಸ್ ಕೂಡ ಕಮ್ಮಿ ಸ್ಪೇಸಲ್ಲಿ ಇದು ಇಡ್ಸುತ್ತೆ. ಹಾಗೆ ನಮ್ಮ ಥಿಂಗ್ಸ್ಗಳನ್ನು ಕೂಡ ಎಲ್ಲಾನು ಜೋಡಿಸ್ಕೊಳ್ಬೋದು. ಬಟ್ಟೆ ಆಗಿರ್ಬೋದು ಅಥವಾ ಕಿಚನ್ ಐಟಮ್ಸ್ ಏನ್ ಬೇಕಾದ್ರೂ ನಾವು ಯಾವ್ದಕ್ ಬೇಕಾದ್ರೂ ಸೆಟ್ ಮಾಡ್ಕೊಳ್ಬೋದು. ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 6500 ಸಮಥಿಂಗ್ ವರ್ತ್ ಅಂತ ಅನ್ನಿಸ್ತು ನಂಗೆ. ಪ್ಲಾಸ್ಟಿಕ್ ಕಬೋರ್ಡ್ಸ್ ಅಂತಂದ್ರೆ ವೆಯ್ಟ್ ಇಡಂಗಿಲ್ಲ, ತುಂಬಾ ಟೊಳ್ಳಿರುತ್ತೆ, ಆ ತರದ್ದೆಲ್ಲ ಏನೂ ಇಲ್ಲ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ವುಡನ್ ಕಬೋರ್ಡ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ, ಈ ಪ್ರೈಸಿಗಂತೂ ಬರೋದೇ ಇಲ್ಲ. ಹಾಗೆ ಇದನ್ನ ಬಿಸಿಲಲ್ಲಿ ಇಡಬೇಡಿ. ಔಟ್ಡೋರ್ ಹೊರಗಡೆ ನೀವು ಇಡದೆ ಮನೆ ಒಳಗಡೆ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ದಿನ ಬಳಕೆ ಬರುತ್ತೆ. ಹಾಗೆ ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ದು ಎಲ್ಲಾದ್ರೂ ಶಿಫ್ಟ್ ಮಾಡ್ಬೇಕು ಅಂದಾಗ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ. ಅಂಡ್ ಈ ಒಂದು ಪುಟಾಣಿ ಕಬೋರ್ಡ್ಗೆ ಲಾಕ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಲಾಕ್ ಕೂಡ ಮಾಡಬಹುದು ನೀವು. ಹಾಗೆ ಇದರಲ್ಲಿ ಡಿಫ್ರೆಂಟ್ ಕಲರ್ ಕಬೋರ್ಡ್ ಕೂಡ ಸಿಗುತ್ತೆ. ನಿಮ್ಮ ಒಂದು ಇಂಟೀರಿಯರ್ಗೆ ಮ್ಯಾಚ್ ಆಗೋ ತರದ್ದು, ನಿಮ್ಮ ಮನೆಗೆ ಮ್ಯಾಚ್ ಆಗೋ ತರದ್ನ ನೀವು ತಗೊಳ್ಬಹುದು. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಕಲರ್ಸ್ ಇದೆ ಅಂತ. ಗ್ರೇ ಅಂಡ್ ವೈಟ್ ಕಲರ್ ಕಬೋರ್ಡ್ ನ ಯಾಕೆ ತಗೊಂಡೆ ಅಂತಂದ್ರೆ, ಈ ರೂಮ್ ನ ವಾರ್ಡ್ರೂಬ್ ಕಲರ್ ಕೂಡ ಸೇಮ್ ಗ್ರೇ ಅಂಡ್ ವೈಟ್ ಕಲರ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಮ್ಯಾಚ್ ಆಗೋ ತರ, ಈ ರೂಮ್ಗೆ ಮ್ಯಾಚ್ ಆಗೋ ತರ ನಾನು ಈ ಒಂದು ಕಬೋರ್ಡ್ ನ ತಗೊಂಡೆ. ಇದು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗಿದೆ, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್.